ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇದು ಕರಿಯಪ್ಪನದೊಡ್ಡಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಸರಿಸುಮಾರು 60-70 ವರ್ಷಗಳ ಹಿಂದಿನಿಂದ ಒಂದು ಮನೆ ಒಳಗಿದ್ದಂತ ಶ್ರೀ ವೆಂಕಟರಮಣ ಸ್ವಾಮಿ ಅವರು ಈ ದಿನ ಇಷ್ಟು ಎತ್ತರಕ್ಕೆ ಬೆಳೆದು ಸಕಲ ಜನರಿಗೆ ಸೌಭಾಗ್ಯಗಳನ್ನು ಕಲ್ಪಿಸ್ತಾ ಇದ್ದಾರೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ. ಇದು ಒಂದು ಇತಿಹಾಸ ಏನು ಅಂತ ಹೇಳಿದ್ರೆ, ಸುಮಾರು 70 ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ಆ ಸ್ವಾಮಿ ಅವರು ನೆಲೆಗೊಂಡಿದ್ರು. ಅನಂತರ ಈ ಒಂದು ಸನ್ನಿಧಾನವಾಗಿ, ಈ ಒಂದು ಕ್ಷೇತ್ರವಾಗಿ ಇದು ಚಿಕ್ಕ ವೈಕುಂಠ ತಿರುಪತಿ ಅಂತ ಹೆಸರಾಗಿತ್ತು. ಈ ಒಂದು ವಿಶ್ವಾಸನಾಮ ಸಂವತ್ಸರದಲ್ಲಿ 3 ದಿನಗಳ ಕಾಲ ಈ ಒಂದು ವೈಕುಂಠ ಏಕಾದಶಿಯ ದ್ವಾರವನ್ನ ತೆಗೆದಿರ್ತೀವಿ. ಅದರಲ್ಲಿ ಸ್ವರ್ಗಾರೋಹಣದಲ್ಲಿ ಈ ಒಂದು 3 ದಿನ, ಮೊದಲನೇ ದಿನ ಏಕಾದಶಿ, ನಾಳೆ ದ್ವಾದಶಿ, ತ್ರಯೋದಶಿ ದಿನದಲ್ಲಿ ಶ್ರೀ ಸ್ವಾಮಿ ಅವರಿಗೆ ಕಲ್ಯಾಣೋತ್ಸವನ್ನ ಏರ್ಪಾಡು ಮಾಡಿದ್ದೀವಿ. ಚಿಕ್ಕ ವೈಕುಂಠ ತಿರುಪತಿ ಎಂದೇ ಖ್ಯಾತಿಯಾಗಿರುವ ಕರಿಯಪ್ಪನದೊಡ್ಡಿಯಲ್ಲಿ ನಾವು ಪ್ರತಿ ವರ್ಷ ಅಂದ್ರೆ ಇದು ಯಶಸ್ವಿ 6ನೇ ವರ್ಷದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ. ಇಲ್ಲೇನಿದೆ, ಸುತ್ತಮುತ್ತ ಹಳ್ಳಿಯಿಂದ ಸುಮಾರು ಒಂದು 50,000 ಜನಗಂಟ ಇಲ್ಲಿ ಬಂದು ಭಕ್ತಾದಿಗಳು ಸೇರ್ತಾರೆ. ಅವ್ರಿಗೇನಿದೆ ನಮ್ಮ ಕೈಲಾದಂತಹ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ಏನಿದೆ, ಟ್ರಸ್ಟಿಂದ ಮತ್ತೆ ಭಕ್ತಾದಿಗಳ ಸಹಕಾರದಿಂದ ಪ್ರತಿ ವರ್ಷ ನಾವು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡ್ಕೊ ಬರ್ತಾ ಇದ್ದೀವಿ. ಸರ್, ಇವತ್ತು ಬೆಳಿಗ್ಗೆ ಬಂದು ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು, ಇವಾಗ 1 ಗಂಟೆಯಿಂದ ಅನ್ನ ಮತ್ತೆ ಸಾಂಬಾರು ಕೊಡ್ತಾ ಇದೀವಿ ಸರ್. ಇಲ್ಲಿ ಚಿಕ್ಕ ತಿರುಪತಿ ಅಂತೇಳಿ ಏನು ಕರಿಯಪ್ಪನದೊಡ್ಡಿ ನಡೀತಾ ಇದೆ. ಸುಮಾರು ಒಂದು 80-100 ವರ್ಷಗಳ ಇತಿಹಾಸ ಇರುವಂತ ಪ್ರಸಿದ್ಧವಾದಂತ ಸ್ಥಳ ಇದು. ತಿರುಪತಿ, ಚಿಕ್ಕ ತಿರುಪತಿ ಅಂತೇಳಿ. ಯಾಕೆ ತುಂಬಾ ಜನ ತಿರುಪತಿಗೆ ಹೋಗದೇ ಇರುವಂತವರಿಗೆ ಇವತ್ತು ಇಲ್ಲಿ ವಿಶೇಷವಾಗಿ ಸುಮಾರು 80-100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತ ಕಾರ್ಯಕ್ರಮ ಇವತ್ತು ಏನು ವೈಕುಂಠ ಏಕಾದಶಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಾವು ಸಪ್ತಗಿರಿ ಟ್ರೇಡರ್ಸ್ ಟ್ರಸ್ಟ್ ಇಂದ ಒಂದು 6 ವರ್ಷಗಳಿಂದ ಸುತ್ತಮುತ್ತಲಿಂದ ಬರುವಂತ ಜನಗಳಿಗೆ ಸುಮಾರು ಒಂದು 50,000 ಜನಗಳಿಗೆ ಅನ್ನದಾಸೋತ್ಸವ ಮಾಡ್ತಾ ಇದೀವಿ. ಜನಗಳ ಭಕ್ತಾದಿಗಳ ಸಹಕಾರದಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇರುವಂತದ್ದು. ಈ ಸಾರಿ ವಿಶೇಷ ಅಂತ ಏನಪ್ಪ ಅಂದ್ರೆ, ಈ ಸಾರಿ 3 ದಿನ ನಾವು ಇಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಇವತ್ತು 1ನೇ ತಾರೀಕು ಇರ್ಬೋದು, ಮತ್ತೆ 1ನೇ ತಾರೀಕು ಗುರುವಾರ ವಿಶೇಷವಾಗಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ಇದು ಪ್ರಸಿದ್ಧವಾದಂತ ಸ್ಥಳವಾಗಿದೆ. ಇವತ್ತು ಸಾಕಷ್ಟು ಜನಗಳು ಬರ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮನ ಪ್ರತಿ ವರ್ಷ ನಡ್ಸ್ಕೊ ಹೋಗ್ಬೇಕು. ಜನಗಳ ಸಹಕಾರ ಇದೇ ತರ ಇರಬೇಕು, ಭಕ್ತಾದಿಗಳು ಇದೇ ತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕರಿಯಪ್ಪನದೊಡ್ಡಿ ಅಂತ ಹೇಳಿ ನಡೀತಾ ಇರುವಂತದ್ದು. ಹೆಸರು ಬಂದು ಚಂದ್ರಶೇಖರ್ ಅಂತ ಹೇಳಿ ನಾವು ಸಪ್ತಗಿರಿ ಟ್ರೇಡರ್ಸ್ ಮಾಡ್ತಾ ಇರುವಂತ ಕಾರ್ಯಕ್ರಮ.